ಭಾರತ ದೇಶದ ಮಾಜಿ ಪ್ರಧಾನಿ, ಕಾಂಗ್ರೆಸ್ನ ಸೀನಿಯರ್ ನಾಯಕ ಮನಮೋಹನ್ ಸಿಂಗ್ ಅವರು ತಮ್ಮ ಜೀವನ ಯಾತ್ರೆಯನ್ನು ಮುಗಿಸಿದ್ದಾರೆ. ದೆಹಲಿಯ ಏಮ್ಸ್ನಲ್ಲಿ ಚಿಕಿತ್ಸೆ ಪಡೆಯುತ್ತಾ ಡಿಸೆಂಬರ್ 26 ಗುರುವಾರ ರಾತ್ರಿ ಕೊನೆಯುಸಿರೆಳೆದರು. ಮನಮೋಹನ್ ಸಿಂಗ್ ಅವರು 2004ರಿಂದ 2014ರವರೆಗೆ ಭಾರತ ದೇಶದ ಪ್ರಧಾನಮಂತ್ರಿಯಾಗಿ, ಅದಕ್ಕಿಂತ ಮೊದಲು ಹಣಕಾಸು ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಭಾರತ ದೇಶವನ್ನು ಹೆಚ್ಚು ಕಾಲ ಆಳಿದ ಪ್ರಧಾನಮಂತ್ರಿಗಳಲ್ಲಿ ಇವರು ಕೂಡ ಒಬ್ಬರು. ಮನಮೋಹನ್ ಸಿಂಗ್ ಅವರನ್ನು ಭಾರತ ದೇಶದ ಆರ್ಥಿಕ ಸುಧಾರಣೆಗಳ ರೂಪಶಿಲ್ಪಿ ಎಂದು ಕೂಡ ಕರೆಯಲಾಗುತ್ತದೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು 1932 ಸೆಪ್ಟೆಂಬರ್ 26ರಂದು ಅವಿಭಾಜ್ಯ ಭಾರತ ದೇಶದ ಪಂಜಾಬ್ ಪ್ರಾಂತ್ಯದಲ್ಲಿ ಜನಿಸಿದವರು. ಆಗಿನ ಸಮಯದಲ್ಲಿ ಈ ಪ್ರಾಂತ್ಯದಲ್ಲಿ ನೀರು, ವಿದ್ಯುತ್ ಸರಬರಾಜು ಇರಲಿಲ್ಲ. ಪಂಜಾಬ್ ಯೂನಿವರ್ಸಿಟಿಯಲ್ಲಿ ವಿದ್ಯೆ ಪೂರ್ತಿ ಮಾಡಿಕೊಂಡು ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಪಡೆದುಕೊಂಡವರು. ತದನಂತರ ಆಕ್ಸ್ಫರ್ಡ್ನಲ್ಲಿ ಡಾಕ್ಟರೇಟ್ ಮಾಡಿದರು. 1991ರಲ್ಲಿ ಅವರು ಕೇಂದ್ರ ಹಣಕಾಸು ಮಂತ್ರಿಯಾದ ನಂತರ ರಾಜಕೀಯವಾಗಿ ಅವರ ಪ್ರತಿಷ್ಠೆ ಬೆಳೆಯಲಾರಂಭಿಸಿತು. ದೇಶ ಆರ್ಥಿಕ ವ್ಯವಸ್ಥೆ ದಿವಾಳಿ ಅಂಚಿನಲ್ಲಿದ್ದ ಸಮಯದಲ್ಲಿ ಅವರು ಆ ಪದವಿಯನ್ನು ಹಿಡಿದರು. ಸಿವಿಲ್ ಸರ್ವೆಂಟ್ ರೂಪದಲ್ಲಿ ಅವರು ಸರ್ಕಾರಕ್ಕೆ ಆರ್ಥಿಕ ಸಲಹೆಗಾರರಾಗಿ ಕೆಲಸ ಮಾಡಿದವರು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಆಗಿ ಕೂಡ ಅವರು ಕೆಲಸ ಮಾಡಿದವರು. ಆ ರೀತಿ ದೇಶದಲ್ಲಿ ಆರ್ಥಿಕ ಸುಧಾರಣೆಗಳ ಕಾರ್ಯಕ್ರಮಕ್ಕೆ ಮಾರ್ಗವನ್ನು ಹಾಕಿಕೊಟ್ಟರು. 1999ರಲ್ಲಿ ಲೋಕಸಭೆಗೆ ಸ್ಪರ್ಧಿಸಿ ಸೋತ ಕಾರಣ ಕಾಂಗ್ರೆಸ್ ಅವರನ್ನು ಮತ್ತೊಮ್ಮೆ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಲಾಯಿತು. 2004ರಲ್ಲಿ ಕೂಡ ಅವರನ್ನು ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಲಾಯಿತು. ಸೋನಿಯಾ ಗಾಂಧಿ ಇಟಲಿ ಮೂಲವನ್ನು ಪ್ರಶ್ನೆ ಮಾಡುತ್ತಾ ವಿಪಕ್ಷಗಳು ವಿಮರ್ಶೆ ಮಾಡಲಾಯಿತು. ಇದರಿಂದ ಮನಮೋಹನ್ ಸಿಂಗ್ ಕೈಗೆ ಪ್ರಧಾನಿ ಪದವಿಯನ್ನು ಕಟ್ಟಲಾಯಿತು. ಮೇಧಾವಿಯಾಗಿ ತನ್ನ ವ್ಯಕ್ತಿತ್ವ, ಬುದ್ಧಿವಂತಿಕೆಯಿಂದ ಅಂತಾರಾಷ್ಟ್ರೀಯವಾಗಿ ಪ್ರತಿಷ್ಠೆಯನ್ನು ಕೂಡ ಸಂಪಾದಿಸಿದರು. ಅವರು ಯಾವಾಗಲೂ ಲೋ ಪ್ರೊಫೈಲ್ನಲ್ಲಿ ಇರಲು ಇಷ್ಟಪಡುತ್ತಿದ್ದರು. ಮಾತು ಕಡಿಮೆ, ಪ್ರಶಾಂತವಾದ ಪ್ರವರ್ತನೆಗೆ ಅನೇಕ ಜನ ಅಭಿಮಾನಿಗಳನ್ನು ಗಳಿಸಿದ್ದರು. ಆದರೂ ಕೂಡ ಅವರು ತುಂಬಾ ವಿಮರ್ಶೆಗಳನ್ನು ಎದುರಿಸಬೇಕಾಯಿತು. ಬಲಹೀನವಾದ ಪ್ರಧಾನಮಂತ್ರಿ ಎಂದು ಮನಮೋಹನ್ ಸಿಂಗ್ ಅವರ ಬಗ್ಗೆ ವಿಪಕ್ಷ ನಾಯಕ LK ಅಡ್ವಾಣಿ ಅವರು ವಿಮರ್ಶೆ ಮಾಡಿದ್ದರು. 2008ರಲ್ಲಿ ಭಾರತ ಅಮೆರಿಕ ಅಣು ಒಪ್ಪಂದವನ್ನು ವಿರೋಧಿಸುತ್ತಾ ಕಮ್ಯುನಿಸ್ಟ್ ಪಾರ್ಟಿಗಳು UPA ಒಕ್ಕೂಟದಿಂದ ಹೊರಬಂದವು. ಇದರಿಂದ ಮನಮೋಹನ್ ಸಿಂಗ್ ಸರ್ಕಾರ ಮೈನಾರಿಟಿಗೆ ಬೀಳಲಾಗಿತ್ತು. ಲೋಕಸಭೆಯಲ್ಲಿ ನಡೆದ ವೋಟಿಂಗ್ನಲ್ಲಿ ಸರ್ಕಾರವನ್ನು ಕಾಪಾಡಿಕೊಳ್ಳಲು ಇತರ ಪಾರ್ಟಿಯ MPಗಳನ್ನು ಖರೀದಿ ಮಾಡಿದ್ದಾರೆ ಎಂದು ಆರೋಪಣೆಗಳು ಕೂಡ ಬಂದವು. ಕಲ್ಲಿದ್ದಲು ಗಣಿಗಾರಿಕೆಗಳಲ್ಲಿ ಲಕ್ಷ ಕೋಟಿಗಳ ಭ್ರಷ್ಟಾಚಾರ ನಡೆದಿದೆ ಎನ್ನುವ ಆರೋಪಣೆಗಳ ಮೇಲೆ ಅವರು ತಮ್ಮ ಮೌನವನ್ನು ಸಮರ್ಥಿಸಿಕೊಂಡರು. 1000 ಉತ್ತರಗಳಿಗಿಂತ ಮೌನವೇ ಉತ್ತಮವಾದದ್ದು ಎಂದು ಹೇಳಿದ್ದರು. ಭಾರತ ಕಂಡ ಶಾಂತ ಸ್ವಭಾವಿ ಪ್ರಧಾನಮಂತ್ರಿ, ಭಾರತ ಆರ್ಥಿಕ ವ್ಯವಸ್ಥೆಯ ದಿಕ್ಕನ್ನು ಬದಲಿಸಿದ ಹರಿಕಾರ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.